ಸಭಾಪತಿಗಳು ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ಬಿಜೆಪಿಯವರು ಅಥವಾ ಜನತಾದಳದವರು ಸಭಾಪತಿಯಾಗಿ ಮುಂದುವರೆದಿದ್ದಾರೆ, ಅಥವಾ ನಮ್ಮ ಪಕ್ಷ ಬಿಜೆಪಿ ಅಧಿಕಾರದಲ್ಲಿದ್ದಾಗಲೂ ಕಾಂಗ್ರೆಸ್ನವರು ಸಭಾಪತಿಗಳಾಗಿ ಮುಂದುವರೆದಿದ್ದಾರೆ. ಜನತಾದಳ ಇರಬೇಕಾದ್ರೂ ಕಾಂಗ್ರೆಸ್ನವರು ಮುಂದುವರೆದಿದ್ದಾರೆ. ಅಂದ್ರೆ ಯಾವ ಉದ್ದೇಶ ಇಟ್ಕೊಂಡು ನೀವು ಆಯ್ಕೆ ಮಾಡಿಬಿಟ್ಟಿದ್ದೀರಿ? ಕಾಂಗ್ರೆಸ್ ಪಾರ್ಟಿನವರು ಲೆಟರ್ನಲ್ಲಿ ಕಳಿಸಿಬಿಟ್ಟಿದ್ದಾರೆ ಆಯ್ಕೆ ಮಾಡಿ ದೆಹಲಿಯಿಂದ. ಏನ್ ನಿಮ್ಮ ಪಕ್ಷದ ಆಸ್ತಿ ಅಂದ್ಕೊಂಡಿದ್ದೀರಾ ಇದನ್ನ? ಕಾಂಗ್ರೆಸ್ಗೆ ನೀತಿ ತತ್ವಗಳಿಲ್ವಾ? ಸಂವಿಧಾನ ಬರೀ ಮಾತಾಡಕ ಇರೋದು ನಿಮಗೆ? ಸಂವಿಧಾನದ ವಿರೋಧಿ ಚಟುವಟಿಕೆಗಳನ್ನು ಮಾಡಿ ನೀವು ಒತ್ತಡ ಹಾಕಿ ಸಭಾಪತಿಗಳನ್ನ ರಾಜೀನಾಮೆ ಕೊಡಿಸಲಿಕ್ಕೆ ಮಾಡ್ತಿದ್ದೀರಾ. ಇಂಥ ಚಟುವಟಿಕೆಗೆ ನಮ್ಮ ಒಪ್ಪಿಗೆ ಇಲ್ಲ. ನಾನು ನಿಮ್ಮೆಲ್ಲರ ಮುಖಾಂತರ ಮಾನ್ಯ ಸಭಾಪತಿಯವರಿಗೆ ಮನವಿ ಮಾಡ್ತೇನೆ, ಯಾವ ಒತ್ತಡಕ್ಕೂ ನೀವು ಮಣಿಯಬೇಕಾಗಿಲ್ಲ. ನಿಮ್ಮ ಬಗ್ಗೆ ಇಡೀ ರಾಜ್ಯದಲ್ಲಿ ಒಳ್ಳೆಯ ಅಭಿಪ್ರಾಯ ಇದೆ. ಸದನದಲ್ಲಿ ಎರಡೆರಡು ದಿನ ಚರ್ಚೆಯಲ್ಲಿ ಸಭಾಪತಿಗಳ ಉತ್ತಮ ನಡತೆಯ ಬಗ್ಗೆ ಪ್ರಸ್ತಾಪ ಆಗಿದೆ. ಹೊರಟ್ಟಿಯವರ ಬಗ್ಗೆ 2 ದಿನಗಳ ಕಾಲ ಗುಣಗಾನ ಮಾಡಿರ್ತಕ್ಕಂಥದ್ದು ಇದೇ, 1 ವರ್ಷ ಕೂಡ ಆಗಿಲ್ಲ. 2 ದಿನಗಳ ಚರ್ಚೆ ಮಾಡಿ ಅವರನ್ನ ಗುಣಗಾನ ಮಾಡಿದ್ದಾರೆ. ಇದು ಜನತಾದಳದವರು, ಬಿಜೆಪಿಯವರು ಮತ್ತು ಕಾಂಗ್ರೆಸ್ನವರು, ಇದು ರೆಕಾರ್ಡ್ ಅಲ್ಲಿದೆ. ಇಂಥ ಒಬ್ಬ ವ್ಯಕ್ತಿಯನ್ನ ಒತ್ತಡ ಹಾಕಿ ನಮ್ಮ ಸಂಖ್ಯೆ ಹೆಚ್ಚಾಗಿದೆ, ನೀವು ರಾಜೀನಾಮೆ ಕೊಡಿ ಅನ್ನೋದಿದೆಯಲ್ಲ, ಇದು ಕಾನೂನು ಬಾಹಿರವಾಗುತ್ತೆ, ಸಂವಿಧಾನ ವಿರೋಧಿಯೂ ಆಗುತ್ತೆ. ಇದಕ್ಕಿಂತ ಮಿಗಿಲಾಗಿ ಪದೇ ಪದೇ ಅವರಿಗೆ ತೊಂದರೆ ಕೊಡೋದು, ಇದು ಅವರ ಮೇಲೆ ನೀವು ಮಾಡ್ತಾ ಇರತಕ್ಕಂಥ, ಕಾಂಗ್ರೆಸ್ ಮಾಡ್ತಾ ಇರತಕ್ಕಂಥ ದರ್ಪ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಕಾರಣಕ್ಕೆ ಮಾನ್ಯ ಹೊರಟ್ಟಿಯವರು, ಬಸವರಾಜ ಹೊರಟ್ಟಿಯವರು, ಮಾನ್ಯ ಸಭಾಪತಿಗಳು, ಯಾರ ಮಾತಿಗೂ ನೀವು ಕೇಳಬೇಕಾಗಿಲ್ಲ. ಏನು ಕಾನೂನಿದೆ, ಏನು ಸಂವಿಧಾನ ಇದೆ, ಏನು ನಡತೆ ಇದೆ, ಇದುವರೆಗೆ ನಡೆದಿರತಕ್ಕಂಥದ್ದು, ಅದರ ಪ್ರಕಾರ ತೀರ್ಮಾನ ಆಗುತ್ತೆ. ಅಂಥದ್ದು ಏನಾದರೂ ಬಂದ್ರೆ, ನೋ ಕಾನ್ಫಿಡೆನ್ಸ್ ತರಬೇಕು ಅಂತಿದ್ರೆ ತರಲಿ ಅವರು, ಅದರ ಬಗ್ಗೆ ಚರ್ಚೆ ಮಾಡೋಣ. ಇದು 1 ದಿನ ಅಲ್ಲ, 1 ವಾರ ಆದರೂ ಸರಿ ಇದರ ಬಗ್ಗೆ ಹೋರಾಟ ಮಾಡೋಣ. ನೀವು ದಯವಿಟ್ಟು ತೀರ್ಮಾನ ಯಾವುದನ್ನು ತಗೊಳ್ಬಾರ್ದು. ಈಗೇನು ಯಥಾಸ್ಥಿತಿ ಇದೆ ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದನ್ನು ಮಾಡಬೇಕು ಅಂತೇಳಿ ನಾನು ಸಭಾಪತಿಯವರಲ್ಲೂ ಕೂಡ ನಾನು ಆಗ್ರಹ ಪಡಿಸ್ತೇನೆ. ಅವರು ಹಿಂದೇನೂ ಮಾಡಿದ್ರಂತೆ, 1 ಸಾರಿ, ನಿನ್ನೆನೂ ಮಾಡಿದ್ದಾರೆ. ಮೊದಲು ಕೊಟ್ಬಿಡಿ. ಯಾಕೆ ಗೊತ್ತಾ? ಅವರು ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ಮೇಲೆ ಏನು ಸದನದಲ್ಲಿ ಆಯ್ಕೆ ಆಗ್ಬೇಕಾಗಿಲ್ಲ, ಡೆಲ್ಲಿಯಲ್ಲೇ ಆಯ್ಕೆ ಮಾಡ್ಕೊಂಡ್ರೆ ಆಗ್ಬೇಕಾಗಿತ್ತು. ಅದಕ್ಕೆ ಎಷ್ಟು ಫಿಕ್ಸ್ ಆಗಿತ್ತೋ ಗೊತ್ತಿಲ್ಲ. ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಆಯ್ಕೆ ಮಾಡಿ ಮುಖ್ಯಮಂತ್ರಿಗಳಿಗೆ ಕಳಿಸಿಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ರಬ್ಬರ್ ಸ್ಟ್ಯಾಂಪ್ ಮುಖ್ಯಮಂತ್ರಿ ಅಂತ ತಿಳ್ಕೊಂಡಿದ್ದಾರೆ ಅವರು. ಯಾವ ಆಯ್ಕೆನೂ, ಸಂಪುಟ ಸದಸ್ಯರ ಆಯ್ಕೆನೂ ಅವ್ರಿಗೆ ಬಿಟ್ಟಿಲ್ಲ. ಸಭಾಪತಿಗಳು, ಸಭಾಪತಿಗಳ ಆಯ್ಕೆನೂ ಅವ್ರಿಗೆ ಬಿಟ್ಟಿಲ್ಲ. ಅಥವಾ ಅಧ್ಯಕ್ಷರು, ಉಪಾಧ್ಯಕ್ಷರ ಆಯ್ಕೆನೂ ತಳಮನೆಯಲ್ಲಿ ಅವ್ರಿಗೆ ಬಿಟ್ಟಿಲ್ಲ. ಎಲ್ಲ ಅಲ್ಲಿಂದ ಪತ್ರ ಬಂದಿದೆ. ನನ್ಗನ್ಸ್ತದೆ, ಆ ವೇಣುಗೋಪಾಲ್ಗೆ ಏನಾದರೂ ತಲೆಯಲ್ಲಿ ಬುದ್ಧಿ ಇದೆಯಾ? ಏನ್ ನಾನೊಂದು ಲೆಟರ್ ಹಾಕಿ ಸೈನ್ ಹಾಕಿ ಕಳಿಸ್ಬಿಟ್ರೆ ಎಲ್ಲ ಆಗೋಗ್ಬಿಡ್ತದಂತ ಏನ್ ಆದೇಶ ಅನ್ಕೊಂಡಿದಾರ? ಏನ್ ಕಾಂಗ್ರೆಸ್ ಸಾಮ್ರಾಜ್ಯ ಕಟ್ತಾ ಇದ್ದಾರ ಅವರು? ಈ ದೇಶದಲ್ಲಿ ನೆಲ ಕಚ್ಚಿ ಹೋಗ್ತಾ ಇದೆ, ಮುಳುಗ್ತಾ ಇರೋ ಹಡಗು ಅದು. ಇಲ್ಲಿಂದ ಹೋಗೋರು ನಾವು ನೋಡ್ತೀವಲ್ಲ, ಯಾರು ಎಐಸಿಸಿ ಅಧ್ಯಕ್ಷರಂತೆ ಯಾರು ಅಧ್ಯಕ್ಷರನ್ನು ಭೇಟಿ ಮಾಡೋದೇ ಇಲ್ಲ. ಹೋಗಿ ಹೋಗಿ ಎಲ್ಲ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ತೀರ್ಮಾನ ಕೊಡೋರು ಅವರೇ. ಅಲ್ಲಿ ಹೋಗಿ ಮನೆ ಮುಂದೆ ಏನು ಕಾವಲು ಕಾದಂಗೆ ಕಾಯ್ತಿರ್ತಾರೆ ಕಾಂಗ್ರೆಸ್ನವರೆಲ್ಲ. ಅಧ್ಯಕ್ಷರು ಲೆಕ್ಕಕ್ಕಿಲ್ಲ, ಕೇವಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅವರು. ಏನಂದ್ರೆ ಕೊನೆಯಲ್ಲಿ ಅವ್ರ ಹೆಸರಿನಲ್ಲಿ ಅವ್ರು ಯಾವುದಕ್ಕೂ ಸೈನು ಕೂಡ ಹಾಕಲ್ಲ.
ವೇಣುಗೋಪಾಲ್ ಎಲ್ಲ ಇವ್ರದ್ದು ತಿಳ್ಕೊಂಡು ಆದೇಶ ತಗೊಂಡು ಗಾಂಧಿಗಳದು ಅವರೊಂದು ಇವ್ರಿಗೆ ಆದೇಶ ಮಾಡ್ಬಿಡ್ತಾರೆ ಮುಖ್ಯಮಂತ್ರಿಗಳಿಗೆ. ಸುರ್ಜೇವಾಲ ಕಾಪಿ ಹಾಕೋದಷ್ಟೇ, ಎಲ್ಲ ವೇಣುಮಯ ಅಲ್ಲಿ ಇರೋದು, ನಡೀತಾ ಇರೋದು. ಏನಂತಂದ್ರೆ ಅದೇ ಪ್ರೆಸಿಡೆಂಟ್ ಆಫ್ AICC ಹ್ಯಾಸ್ ಅಪ್ರೂವ್ಡ್ ದ ಲಿಸ್ಟ್. ಹೆಸರು ಇವರೇ ಹೇಳೋದು, ಅವ್ರು ಅಪ್ರೂವ್ ಮಾಡಿರ್ತಾರೋ ಇಲ್ಲೋ, ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಏನು ಗೊತ್ತೇ ಇರಲ್ಲ. ಇಂಥ ಕಾಂಗ್ರೆಸ್ಸು ಈ ದೇಶಕ್ಕೆ ಬೇಕಾ? ಇಂಥ ಪರಿಸ್ಥಿತಿ ಇವತ್ತಿದೆ. ಆದ್ದರಿಂದ ಆಯ್ಕೆನೇ ಮಾಡತಕ್ಕಂಥ ಅಧಿಕಾರ ಸಂವಿಧಾನಿಕವಾಗಿ ಯಾರಿಗೂ ಇಲ್ಲ. ಆದರೆ 60-65 ವರ್ಷಗಳ ಕಾಲ ಈ ದೇಶವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಗೆ ಅದರ ಅರಿವು ಕೂಡ ಇಲ್ಲ ಅಂದ್ರೆ ಎಷ್ಟು ಕೆಟ್ಟದಾಗಿ ಈ ದೇಶದಲ್ಲಿ ಆಡಳಿತ ಇವರು ಹಿಂದಿನಿಂದ ಕೊಟ್ಟಿದ್ರು ಅನ್ನೋದು ಇವತ್ತು ಸಾಬೀತಾಗ್ತಾ ಇದೆ.